ಲೈಲಾಳ ತಂದೆ ದಿಕ್ಕು ತೋಚದೆ ಕೈಚೆಲ್ಲಿ ಕುಳಿತಿದ್ದರು. ಕೇವಲ ಕೆಲವು ಗಂಟೆಗಳಲ್ಲಿ ಅವರ ಜೀವನದ ಗಳಿಕೆ ಅರ್ಧದಷ್ಟು ಕರಗಿ ಹೋಗಿತ್ತು. ಲೈಲಾ ಅಹಂಕಾರದಿಂದ ಸಂಪದಾಳನ್ನು ನೋಡಿ ನಕ್ಕಿದ್ದಕ್ಕೆ ಈಗ ಬೆಲೆ ತೆರೆತಿದ್ದಾಳೆ. ವೀರ ಆಫೀಸ್ನಲ್ಲಿ ಕುಳಿತು ಯುವನ್ಗೆ ಆರ್ಡರ್ ನೀಡಿದ. ವೀರ್, ಈಗಲೇ ಆ ಕಂಪನಿಯನ್ನು ಪೂರ್ತಿ ಮುಗಿಸಬೇಡ ಯುವನ್, ಅವರಿಗೆ ಉಸಿರಾಡಲು ಸ್ವಲ್ಪ ಜಾಗ ಬಿಡು. ಆದರೆ ಆ ಲೈಲಾಗೆ ಮಾತ್ರ ನೆಮ್ಮದಿ ಇರಬಾರ್ದು. ನಾವು ಯಾರು ಅನ್ನೋದು ಅವಳಿಗೆ ಗೊತ್ತಾಗಬಾರ್ದು. ಆದರೆ ನಮ್ಮ ಪವರ್ ಅವಳಿಗೆ ಚುಚ್ಚುತ್ತಿರಬೇಕು. ಇತ್ತ ರುಕ್ಮಿಣಿ ಅವರು ಮಗಳ ಸ್ಥಿತಿ ನೋಡಿ ಸುಮ್ಮನಿರಲಿಲ್ಲ. ಅವರು ತಮ್ಮ ಫ್ಯಾಮಿಲಿ ಲಾಯರ್ ಸೋಮಶೇಖರ್ ಅವರನ್ನು ಕರೆದುಕೊಂಡು ನೇರವಾಗಿ ವಠಾರಕ್ಕೆ ಬಂದರು. ಕೈಯಲ್ಲಿ ಕೆಲವು ಕಾನೂನು ದಾಖಲೆಗಳಿದ್ದವು. ಸಂಪದ ಆಗತಾನೆ ಶಾಲೆಯಿಂದ ಬಂದು ಸುಸ್ತಾಗಿ ಕುಳಿತಿದ್ದಳು. ತಾಯಿ ಮತ್ತು ವಕೀಲರನ್ನು ಒಟ್ಟಿಗೆ ನೋಡಿ ಅವಳಿಗೆ ಗಾಬರಿಯಾಯಿತು. ರುಕ್ಮಿಣಿ, ನೋಡು ಸಂಪದ, ನೀನು ಈ ಬಡವನ ಮೇಲೆ ಮೋಹಗೊಂಡು ಜೀವನ ಹಾಳು ಮಾಡ್ಕೊಳ್ತಿದ್ದೀಯ. ಅದಕ್ಕೆ ನಾನೇ ಪ್ಲಾನ್ ಮಾಡಿದ್ದೀನಿ. ಇಲ್ಲಿ ನೋಡು, ಇದು ಮದುವೆ ರದ್ದತಿ ಪೇಪರ್ಸ್. ನೀನು ಈ ವಠಾರದಿಂದ ಹೊರಬರಲು ಇದೊಂದೇ ದಾರಿ. ಲಾಯರ್, ಹೌದು ಸಂಪದಮ್ಮ, ವೀರ್ನ ಆರ್ಥಿಕ ಪರಿಸ್ಥಿತಿ ಮತ್ತು ನಿಮ್ಮ ಜೀವನ ಶೈಲಿ ಮ್ಯಾಚ್ ಆಗ್ತಿಲ್ಲ. ಕೋರ್ಟ್ನಲ್ಲಿ ಇದನ್ನು ನಾವು ಪ್ರೂವ್ ಮಾಡ್ಬೋದು. ವೀರ್ ಬೈಕ್ ಮೇಲೆ ಬಂದು ಇಳಿದ. ಕೈಯಲ್ಲಿ ಯಾವುದೋ ರೇಷನ್ ಬ್ಯಾಗ್ ಇತ್ತು. ಮನೆ ಮುಂದೆ ಲಾಯರ್ ಮತ್ತು ಅತ್ತೆಯನ್ನು ನೋಡಿ ಅವನು ಅಚ್ಚರಿಯಿಂದ ನಕ್ಕ. ವೀರ್, ಏನತ್ತೆ ಇದು, ದೊಡ್ಡ ಲಾಯರ್ ಜೊತೆ ಬಂದಿದ್ದೀರಾ ನನ್ನ ಮನೆಗೆ? ಪೊಲೀಸರು ಬರ್ಬೋದು ಅನ್ಕೊಂಡಿದ್ದೆ, ಆದರೆ ಲಾಯರ್ ಬಂದಿದ್ದಾರೆ. ರುಕ್ಮಿಣಿ ಸಿಟ್ಟಿನಿಂದ, ವೀರ್, ನಿನ್ನ ನಾಟಕ ಸಾಕು ಮಾಡು. ಈ ಪೇಪರ್ಸ್ ಮೇಲೆ ಸೈನ್ ಮಾಡು ಮತ್ತು ನನ್ನ ಮಗಳನ್ನ ಬಿಟ್ಟು ಬಿಡು. ನಿನಗೆ ಎಷ್ಟು ದುಡ್ಡು ಬೇಕೋ ನಾನು ಸೆಟಲ್ ಮಾಡ್ತೀನಿ. ವೀರ್ ಆ ಪೇಪರ್ಸ್ ಅನ್ನು ಕೈಗೆತ್ತಿಕೊಂಡು ಒಮ್ಮೆ ಕಣ್ಣಾಡಿಸಿದ. ನಂತರ ಅದನ್ನು ಸಂಪದಾಳ ಕೈಗೆ ಕೊಟ್ಟ. ವೀರ್, ಸಂಪದ, ನಿರ್ಧಾರ ನಿನ್ನದು. ನಿನ್ನ ಅಮ್ಮ ಮತ್ತು ಈ ಲಾಯರ್ ನಿನ್ನನ್ನು ಕರ್ಕೊಂಡು ಹೋಗೋಕೆ ಬಂದಿದ್ದಾರೆ. ನಿನಗೆ ಈ ವಠಾರ ಬೇಡ ಅನಿಸಿದ್ರೆ ಈ ಪೇಪರ್ಸ್ ಮೇಲೆ ಸೈನ್ ಮಾಡು. ನಾನು ಪ್ರೀತಿಯಿಂದ ನಿನ್ನನ್ನು ಕಳಿಸಿಕೊಡ್ತೀನಿ. ಸಂಪದ ಲಾಯರ್ ಮತ್ತು ತನ್ನ ತಾಯಿಯನ್ನು ದಿಟ್ಟಿಸಿ ನೋಡಿದಳು. ಅವಳು ಆ ಪೇಪರ್ಸ್ ಅನ್ನು 2 ತುಂಡಾಗಿ ಹರಿದು ಗಾಳಿಯಲ್ಲಿ ತೂರಿಬಿಟ್ಟಳು. ಸಂಪದ, ಅಮ್ಮ ಸಾಕು ಮಾಡು ನಿನ್ನ ಈ ಪ್ಲಾನ್. ನಾನು ವೀರ್ ನನ್ನ ಜೊತೆ ಸಂಸಾರ ಮಾಡ್ತಾ ಇರೋದು ಎಷ್ಟು ನಿಜಾನೋ ಹಾಗೆ ಇವನ ದುಡ್ಡು ನೋಡಿ ಅಲ್ಲ, ಇವನ ಗುಣ ನೋಡಿ. ಇವತ್ತು ಹರಿದಿರೋದು ಬರೀ ಪೇಪರ್ಸ್ ಅಲ್ಲ ಅಮ್ಮ, ನಿನ್ನ ಮತ್ತು ನನ್ನ ಮಧ್ಯೆ ಇರೋ ಶ್ರೀಮಂತಿಕೆ ಅಹಂಕಾರದ ಗೋಡೆ. ಸೋಮಶೇಖರ್ ಅವರು ವೀರ್ನನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು. ವೀರ್ನ ನಡವಳಿಕೆ, ಮಾತಿನ ಗತ್ತು ಮತ್ತು ಅವರ ಕಣ್ಣಲ್ಲಿದ್ದ ಆ ಆತ್ಮವಿಶ್ವಾಸ ಒಬ್ಬ ಸಾಮಾನ್ಯ ಬಡವನಿಗಿರಲು ಸಾಧ್ಯವೇ ಇಲ್ಲ ಎಂದು ಅವರಿಗೆ ಮೊದಲೇ ಅನಿಸಿತ್ತು. ಆದರೆ ಸದ್ಯಕ್ಕೆ ಆ ರಹಸ್ಯವನ್ನು ಕೆದಕುವ ಬದಲು ಅಲ್ಲಿಂದ ರುಕ್ಮಿಣಿ ಅವರನ್ನು ಕರೆದುಕೊಂಡು ಹೋಗುವುದು ಒಳಿತು ಎಂದು ಅವರಿಗೆ ತಿಳಿಯಿತು. ಕಾರು ವಠಾರದಿಂದ ಹೊರಬರುತ್ತಿದ್ದಂತೆ ರುಕ್ಮಿಣಿ ಅವರು ಕೋಪದಿಂದ ಕುದಿಯುತ್ತಿದ್ದರು. ರುಕ್ಮಿಣಿ, ನೋಡಿದ್ರ ಸೋಮಶೇಖರ್, ನನ್ನ ಮಗಳು ನನಗೆ ಎದುರು ಮಾತಾಡ್ತಾಳೆ. ಆ ಬಡವ ಅವಳಿಗೆ ಏನೋ ಮಾಟ ಮಂತ್ರ ಮಾಡಿದ್ದಾನೆ ಅನ್ಸುತ್ತೆ. ಆ ಹರಿದು ಹಾಕಿರೋ ಪೇಪರ್ಸ್ಗೆ ಬೆಲೆ ಇಲ್ವಾ? ಲಾಯರ್ ಸೋಮಶೇಖರ್, ರುಕ್ಮಿಣಿ ಮೇಡಮ್, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಮಗಳು ಈಗ ಭಾವನಾತ್ಮಕವಾಗಿ ಅವನಿಗೆ ಹತ್ತಿರವಾಗಿದ್ದಾಳೆ. ನೀವು ಎಷ್ಟು ಒತ್ತಾಯ ಮಾಡಿದ್ರು ಅವಳು ಅಷ್ಟು ಅವನಿಗೆ ಹತ್ತಿರವಾಗ್ತಾಳೆ. ಕಾಲಕ್ಕೆ ಬಿಟ್ಟು ಬಿಡಿ. ಆ ವೀರ್ನ ಅಸಲಿ ಮುಖ ಯಾವತ್ತಿದ್ರೂ ಬಯಲಾಗೇ ಆಗುತ್ತೆ. ಸೋಮಶೇಖರ್ ಅವರಿಗೆ ವೀರ್ನ ಮೇಲೆ ಒಂದು ಕಣ್ಣಿಡಬೇಕು ಅನಿಸಿತ್ತು. ಆದರೆ ಕೃಷ್ಣ ಅವರ ಮೌನ ಸಮ್ಮತಿ ಇಲ್ಲದೆ ಯಾವುದನ್ನೂ ಮಾಡುವುದು ಸರಿಯಲ್ಲ ಎಂದು ಅವರು ಸುಮ್ಮನಾದರು. ತಾಯಿ ಹೋದ್ಮೇಲೆ ಸಂಪದ ಸ್ವಲ್ಪ ಬೇಸರದಿಂದ ಕುಳಿತಿದ್ಲು. ವೀರ್ ಅವಳ ಹತ್ತಿರ ಬಂದು ಕೈಯಲ್ಲಿದ್ದ ರೇಷನ್ ಬ್ಯಾಗ್ ಕೆಳಗಿಟ್ಟು ಅವಳ ಹೆಗಲ ಮೇಲೆ ಕೈ ಇಟ್ಟನು. ವೀರ್, ಸಂಪದ, ನಿನ್ನ ಅಮ್ಮನ ಮೇಲೆ ಸಿಟ್ಟು ಮಾಡಬೇಡ. ಅವರು ನಿನ್ನ ಒಳ್ಳೆ ಬದುಕಿಗಾಗಿ ಯೋಚನೆ ಮಾಡ್ತಿದ್ದಾರೆ ಅಷ್ಟೇ. ಆದರೆ ನೀನು ಆ ಪೇಪರ್ಸ್ ಹರಿದು ಹಾಕಿದ್ದು ನೋಡಿ ನನಗೆ ಅಚ್ಚರಿ ಆಯಿತು. ಅಷ್ಟೊಂದು ನಂಬಿಕೆನ ನನ್ನ ಮೇಲೆ? ಸಂಪದ, ನಂಬಿಕೆ ಇರೋದು ನಿನ್ನ ಬಡತನದ ಮೇಲೆ ಅಲ್ಲ ವೀರ್, ನಿನ್ನ ಪ್ರಾಮಾಣಿಕತೆಯ ಮೇಲೆ. ಈ ವಠಾರದ ಜನರೆಲ್ಲ ನಿನ್ನನ್ನು ಎಷ್ಟು ಗೌರವಿಸ್ತಾರೆ ಅಂತ ನಾನು ನೋಡಿದ್ದೀನಿ. ನನ್ನ ಅಮ್ಮನಿಗೆ ಬರೀ ದುಡ್ಡು ಕಾಣುತ್ತೆ, ಆದರೆ ನನಗೆ ನಿನ್ನ ಪ್ರೀತಿ ಕಾಣಿಸ್ತಿದೆ. ವೀರ್ ಅವಳನ್ನು ನೋಡಿ ಮುಗುಳ್ನಕ್ಕನು. ಅವನ ಮನಸ್ಸಿನಲ್ಲಿ ಒಂದು ನಿರ್ಧಾರವಾಗಿತ್ತು. ಸಂಪದ ತನ್ನ ಮೇಲೆ ಇಟ್ಟಿರುವ ಈ ನಂಬಿಕೆಗೆ ಎಂದಿಗೂ ಚ್ಯುತಿ ಬರಬಾರದು. ಮರುದಿನ ಬೆಳಿಗ್ಗೆ ಸಂಪದ ಶಾಲೆಗೆ ಹೊರಡಲು ಸಿದ್ಧವಾಗುತ್ತಿದ್ದಾಗ ವಠಾರದ ಗೇಟಿನ ಮುಂದೆ ಲೈಲಾ ನಿಂತಿದ್ದಳು. ಆದರೆ ಇಂದು ಅವಳ ಮುಖದಲ್ಲಿ ಹಳೆಯ ಗರ್ವವಿರಲಿಲ್ಲ. ಬದಲಿಗೆ ಒಂದು ರೀತಿಯ ಆತಂಕವಿತ್ತು. ಲೈಲಾಳ ತಂದೆಯ ಬಿಸ್ನೆಸ್ ಕುಸಿಯುತ್ತಿರುವ ಸುದ್ದಿ ಈಗಾಗಲೇ ಪತ್ರಿಕೆಗಳಲ್ಲಿ ಬಂದಿತ್ತು. ಲೈಲಾ, ಸಂಪದ, ನನಗೆ ನಿನ್ನ ಹತ್ತಿರ ಒಂದು ಮಾತು ಮಾತಾಡಬೇಕಿತ್ತು. ನಿನ್ನೆ ಪಾರ್ಟಿಯಲ್ಲಿ ನಾನು ನಿನ್ನನ್ನು ಅವಮಾನ ಮಾಡಿದ್ದು ತಪ್ಪು ಅನ್ನಿಸ್ತಿದೆ. ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡು. ಸಂಪದಾಳಿಗೆ ಶಾಕ್ ಆಯಿತು. ಲೈಲಾ ಕ್ಷಮೆ ಕೇಳೋದಾ? ಇದು ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ ಹಾಗೆ ಆಯ್ತಲ್ಲ ಎಂದು ಅವಳು ಆಶ್ಚರ್ಯಪಟ್ಲು. ಸಂಪದ, ಏನಾಯ್ತು ಲೈಲಾ? ಯಾಕೆ ಇಷ್ಟು ಬದಲಾಗಿದ್ದೀಯಾ? ಲೈಲಾ, ನಮ್ಮ ಬಿಸ್ನೆಸ್ನಲ್ಲಿ ಯಾವುದೋ ದೊಡ್ಡ ಕಂಪನಿ ಅಡ್ಡಗಾಲು ಹಾಕ್ತಿದೆ ಸಂಪದ. ನಮ್ಮ ಇಡೀ ಸಾಮ್ರಾಜ್ಯ ಮುಳುಗಿ ಹೋಗೋ ಸ್ಥಿತಿಯಲ್ಲಿದೆ. ನನಗೆ ಯಾಕೋ ಭಯ ಆಗ್ತಾ ಇದೆ. ನಿನ್ನ ಗಂಡನಿಗೆ ಯಾರಾದರೂ ದೊಡ್ಡವರು ಪರಿಚಯ ಇದ್ದಾರಾ?
ಯಾರೋ ಅನಾಮಧೇಯ ವ್ಯಕ್ತಿಗಳು ನಮ್ಮ ಶೇರ್ಸ್ ಬಗ್ಗೆ ಆಟ ಆಡ್ತಿದ್ದಾರೆ. ಸಂಪದಾಳಿಗೆ ಏನೂ ತಿಳಿಯದಾಯಿತು. ವೀರ್ ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿ. ಅವನಿಗೆ ಲೈಲಾಳ ಬಿಸ್ನೆಸ್ ಬಗ್ಗೆ ಹೇಗೆ ಗೊತ್ತಿರಲು ಸಾಧ್ಯ? ಅಷ್ಟರಲ್ಲಿ ವೀರ್ ಅಲ್ಲಿಗೆ ಬಂದ. ಲೈಲಾ ಕ್ಷಮೆ ಕೇಳುತ್ತಿರುವುದನ್ನು ಕಂಡು ಅವನ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿತು. ವೀರ್: ಏನು ಲೈಲಾ ಮೇಡಮ್, ಇವತ್ತು ನಮ್ಮ ವಠಾರಕ್ಕೆ ಬಂದು ಕ್ಷಮೆ ಕೇಳ್ತಿದ್ದೀರಾ? ಬಿಸ್ನೆಸ್ ಕುಸಿತ ಅಂದರೆ ಹೀಗೆ, ಕಾಲಚಕ್ರ ಉಳುತ್ತಲೇ ಇರುತ್ತೆ. ನಷ್ಟ ಆದಾಗ ಧೃತಿಗೆಡಬಾರ್ದು, ಲಾಭ ಬಂದಾಗ ಸೊಕ್ಕು ಮಾಡಬಾರ್ದು. ಲೈಲಾ ವೀರ್ನನ್ನು ಅನುಮಾನದಿಂದ ನೋಡಿದಳು. ಅವನ ಮಾತುಗಳಲ್ಲಿ ಯಾವುದೋ ಒಂದು ಗೂಢಾರ್ಥ ಅವಳಿಗೆ ಕೇಳಿಸದಂತಾಯಿತು. ಲೈಲಾಳ ಪರಿಸ್ಥಿತಿ ಈಗ ಹಾವಿನ ದ್ವೇಷ 12 ವರ್ಷ ಎನ್ನುವಂತಾಗಿದೆ. ಆದರೆ ಇಲ್ಲಿ ದ್ವೇಷಕ್ಕಿಂತ ಹೆಚ್ಚಾಗಿ ಅವಳಿಗೆ ಬದುಕುವ ಅನಿವಾರ್ಯತೆ ಎದುರಾಗಿದೆ. ಲೈಲಾ ಸಂಪದಾಳ ಮುಂದೆ ಕಣ್ಣೀರು ಹಾಕುತ್ತಾ ನಿಂತಿದ್ದನ್ನು ನೋಡಿ ವಠಾರದ ಜನರಿಗೂ ಆಶ್ಚರ್ಯವಾಯಿತು. ಅವಳು ಮೆಲ್ಲನೆ ವೀರ್ನ ಹತ್ತಿರ ಬಂದು ಕೇಳಿದಳು. ಲೈಲಾ: ವೀರ್, ನೀನು ಕೇವಲ ಡೆಲಿವರಿ ಬಾಯ್ ಅಲ್ವಾ? ಆದರೆ ನಿನ್ನೆ ಪಾರ್ಟಿಯಲ್ಲಿ ಆ ಸಿಂಹ ಕಾರ್ಪ್ನವರು ನಿನಗೆ ಕೊಟ್ಟ ಗೌರವ ನೋಡಿ ನನಗೆ ಸಂಶಯ ಬರ್ತಿದೆ. ನಮ್ಮ ಕಂಪನಿಯನ್ನು ನಾಶ ಮಾಡ್ತಿರೋದು ಯಾರು ಅಂತ ನಿನಗೆ ಗೊತ್ತಾ? ಪ್ಲೀಸ್ ಅವರನ್ನು ತಡೆಯೋಕೆ ಸಹಾಯ ಮಾಡು. ನನ್ನ ತಂದೆ ರೋಡ್ಗೆ ಬರೋ ಸ್ಥಿತಿಯಲ್ಲಿದ್ದಾರೆ. ವೀರ್ ಅತ್ಯಂತ ಶಾಂತವಾಗಿ ಒಂದು ಆ್ಯಪಲ್ ಕಚ್ಚುತ್ತಾ ಅಂದ. ನೋಡು ಲೈಲಾ, ನಾನು ಸಾಮಾನ್ಯ ಮನುಷ್ಯನೇ ಇರ್ಬೋದು, ಆದರೆ ನ್ಯಾಯದ ಪರ ಇರೋರಿಗೆ ದೇವರಲ್ಲೋ ಒಂದು ದಾರಿ ತೋರಿಸ್ತಾನೆ. ನಿನ್ನ ಕಂಪನಿಗೆ ಇಷ್ಟು ದೊಡ್ಡ ಹೊಡೆತ ಬಿದ್ದಿದೆ ಅಂದರೆ ನೀನು ಯಾರೋ ದೊಡ್ಡವರನ್ನು ನೋಯಿಸ್ತಿದ್ದೀಯಾ ಅಂತ ಅರ್ಥ. ಹೋಗಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡು, ಯಾವುದಾದ್ರೂ ಪವಾಡ ನಡಿಬಹುದು. ವೀರ್ ನೇರವಾಗಿ ಉತ್ತರ ನೀಡದೆ ಅವಳನ್ನು ಮತ್ತಷ್ಟು ಗೊಂದಲಕ್ಕೆ ತಳ್ಳಿದ. ಆದರೆ ಸಂಪದ ಇವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು. ಲೈಲಾ ಹೋದ್ಮೇಲೆ ಸಂಪದ ವೀರ್ನ ಬೈಕ್ ಹತ್ತಿರ ಹೋದಳು. ವೀರ್ ಕೆಲಸಕ್ಕೆ ಹೊರಡುವ ಅವಸರದಲ್ಲಿದ್ದ. ಆಗ ಅವನ ಪ್ಯಾಂಟ್ ಜೇಬಿನಿಂದ ಒಂದು ಸಣ್ಣ ಡೈರಿ ಕೆಳಗೆ ಬಿತ್ತು. ವೀರ್ ಗಮನಿಸದೆ ಗಾಡಿ ಸ್ಟಾರ್ಟ್ ಮಾಡಿ ಹೊರಟು ಹೋದ. ಸಂಪದ ಆ ಡೈರಿಯನ್ನು ಎತ್ತಿ ನೋಡಿದಾಗ ಅವಳ ಕಣ್ಣುಗಳು ಅರಳಿದವು. ಅದರಲ್ಲಿ ಕೇವಲ ಫೋನ್ ನಂಬರ್ ಇರಲಿಲ್ಲ, ಬದಲಿಗೆ ಸಿಂಹ ಗ್ರೂಪ್ಸ್ನ ವಾರ್ಷಿಕ ವಹಿವಾಟಿನ ಅಂಕಿಅಂಶಗಳು ಮತ್ತು ನಗರದ ದೊಡ್ಡ ಪೊಲೀಸ್ ಆಫೀಸರ್ಗಳ ಖಾಸಗಿ ನಂಬರ್ಗಳಿದ್ದವು. ಕೊನೆಯ ಪುಟದಲ್ಲಿ ವೀರ್ ತನ್ನ ಕೈಬರದಲ್ಲಿ ಬರೆದಿದ್ದ ಸಂಪದಾಳಿಗೆ ಅಹಂಕಾರ ಮುಗಿದೋ ಪ್ರೀತಿ ಶುರುವಾಗುವ ದಿನವೇ ಸತ್ಯ ಬಯಲಾಗಲಿ. ಸಂಪದಾಳಿಗೆ ಈ ಎಲ್ಲವೂ ಅರ್ಥವಾಯಿತು. ವೀರ್ ಬಡವನಲ್ಲ, ಇವನು ನನ್ನನ್ನು ತಿದ್ದೋಕೆ ಈ ನಾಟಕ ಆಡ್ತಿದ್ದಾನೆ. ಲೈಲಾಡ್ಗೆ ಪಾಠ ಕಲಿಸಿದ್ದು ಇವನೇ ಇರಬೇಕು ಎಂದು ಅವಳಿಗೆ ಖಚಿತವಾಯಿತು. ಆದರೆ ಅವಳು ಸದ್ಯಕ್ಕೆ ಇದನ್ನು ವೀರ್ಗೆ ಗೊತ್ತಾಗದಂತೆ ರಹಸ್ಯವಾಗಿಡಲು ನಿರ್ಧರಿಸಿದಳು. ವಠಾರದಲ್ಲಿ ಇವತ್ತು ಒಂದು ವಿಶೇಷ ಸಮಾರಂಭ ಏರ್ಪಾಡಾಗಿತ್ತು. ಶಾಲೆಯಲ್ಲಿ ಸಂಪದ ಮಾಡುತ್ತಿರುವ ಕೆಲಸ ಮೆಚ್ಚಿ ವಠಾರದ ಮಾಲೀಕರು ಅವಳಿಗೆ ಸಣ್ಣದೊಂದು ಸನ್ಮಾನ ಇಟ್ಟುಕೊಂಡಿದ್ದರು. ಇಡೀ ವಠಾರಕ್ಕೆ ಸುಣ್ಣ ಬಣ್ಣ ಬಳಿಯಲಾಗಿತ್ತು. ಸಂಜೆ ಸಮಾರಂಭದಲ್ಲಿ ಎಲ್ಲರೂ ಹೊಸ ಬಟ್ಟೆ ತೊಟ್ಟು ಬಂದಿದ್ದರು. ಸಂಪದ ವೇದಿಕೆಯ ಮೇಲೆ ನಿಂತಾಗ ವೀರ್ ಕೆಳಗೆ ಜನಸಾಮಾನ್ಯರ ನಡುವೆ ಕುಳಿತು ಚಪ್ಪಾಳೆ ತಟ್ಟುತ್ತಿದ್ದ. ಮಾಲೀಕರು: ನಮ್ಮ ವಠಾರದ ಸೊಸೆ ಸಂಪದ ಅವರು ಲಂಡನ್ನಿಂದ ಬಂದು ನಮ್ಮ ಶಾಲೆಯ ಮಕ್ಕಳ ಭವಿಷ್ಯ ಬದಲಿಸುತ್ತಿದ್ದಾರೆ. ಇವರನ್ನ ಈ ವಠಾರಕ್ಕೆ ಕೊಟ್ಟ ವೀರ್ ನಿಜಕ್ಕೂ ಅದೃಷ್ಟವಂತ. ಸಂಪದ ಮೈಕ್ ಹಿಡಿದು ಮಾತನಾಡಲು ಶುರು ಮಾಡಿದಳು. ನನಗೆ ಸನ್ಮಾನ ಸಿಕ್ಕಿದ್ದು ನನ್ನ ವಿದ್ಯೆಯಿಂದಲ್ಲ, ನನ್ನ ಗಂಡ ವೀರ್ ನೀಡಿದ ಸಂಸ್ಕಾರದಿಂದ. ಬಡತನ ಅಂದರೆ ಬಟ್ಟೆಯಲ್ಲಿ ಇರೋದಲ್ಲ, ಮನಸ್ಸಿನಲ್ಲಿ ಇರೋದು ಅಂತ ಅವರು ನನಗೆ ಕಲಿಸಿದ್ರು. ಸಂಪದಾಳ ಮಾತು ಕೇಳಿ ವೀರ್ನ ಕಣ್ಣುಗಳು ತೇವವಾದವು. ಅವಳು ತನ್ನ ರಹಸ್ಯ ಪತ್ತೆ ಹಚ್ಚಿದ್ದಾಳೆ ಎಂಬ ಸುಳಿವು ಅವನಿಗೆ ಸಿಕ್ಕರೂ ಅವಳು ಅದನ್ನು ಸಾರ್ವಜನಿಕವಾಗಿ ಬಯಲು ಮಾಡದೆ ತನ್ನ ಗೌರವ ಕಾಪಾಡಿದ್ದನ್ನು ನೋಡಿ ಅವನಿಗೆ ಅವಳ ಮೇಲೆ ಮಿತಿಮೀರಿದ ಪ್ರೀತಿ ಉಕ್ಕಿ ಬಂತು. ಆದರೆ ಅಷ್ಟರಲ್ಲಿ ವಠಾರದ ಗೇಟ್ ಬಳಿ ಜಗನ್ ಕಾರು ಬಂದು ನಿಂತಿತ್ತು. ಜಗನ್ ಕಿಟಕಿಯಿಂದ ಈ ಸಂಭ್ರಮವನ್ನು ನೋಡಿ ವಿಕಟವಾಗಿ ನಕ್ಕ. ಜಗನ್: ವೀರ್, ಸಮಾರಂಭ ಚೆನ್ನಾಗಿ ಮಾಡಿಕೊ. ಇವತ್ತೇ ನಿನ್ನ ಕೊನೆಯ ಸಂಭ್ರಮ. ನಾಳೆಯಿಂದ ನಿನ್ನ ಹೆಂಡತಿಯೇ ನಿನ್ನ ನಾಶಕ್ಕೆ ಕಾರಣವಾಗ್ತಾಳೆ. ಜಗನ್ಗೆ ಗೊತ್ತು ವೀರ್ನನ್ನು ನೇರವಾಗಿ ಸೋಲಿಸುವುದು ಅಸಾಧ್ಯ ಎಂದು. ಅದಕ್ಕೆ ಅವನು ಸಂಪದಾಳ ತಂದೆ ಕೃಷ್ಣ ಅವರನ್ನೇ ಗುರಿಯಾಗಿಸಿಕೊಂಡಿದ್ದಾನೆ. ಜಗನ್ ಗುಟ್ಟಾಗಿ ಕೃಷ್ಣ ಅವರ ಕಂಪನಿಯ ಕೆಲವು ಹಳೆಯ ದಾಖಲೆಗಳನ್ನು ತಿರುಚಿ ಕೃಷ್ಣ ಅವರು ದೊಡ್ಡ ಹಗರಣದಲ್ಲಿ ಸಿಲುಕುವಂತೆ ಮಾಡಿದ್ದಾನೆ. ಜಗನ್ ತನ್ನ ಬಂಟರಿಗೆ: ಈಗ ಪೊಲೀಸರು ಕೃಷ್ಣನನ್ನು ಅರೆಸ್ಟ್ ಮಾಡ್ತಾರೆ, ಆಗ ಸಂಪದ ತನ್ನ ಅಪ್ಪನನ್ನು ಉಳಿಸಿಕೊಡು ಅಂತ ವೀರ್ನ ಹತ್ತಿರ ಕೇಳ್ತಾಳೆ. ವೀರ್ ತನ್ನ ಅಸಲಿ ಪವರ್ ಬಳಸಿದ್ರೆ ಅವನ ರಹಸ್ಯ ಬದಲಾಗುತ್ತೆ, ಬಳಸದಿದ್ರೆ ಮಾವ ಜೈಲಿಗೆ ಹೋಗ್ತಾನೆ. ಅತ್ತೆ ಇತ್ತ ಎರಡು ಕಡೆ ವೀರ್ಗೆ ಸಂಕಷ್ಟ. ಸಂಪದಾಳಿಗೆ ವೀರ್ನ ಅಸಲಿ ರೂಪದ ಬಗ್ಗೆ ಸುಳಿವು ಸಿಕ್ಕಿದ್ದರೋ ಅವಳು ಅದನ್ನು ಈಗಲೇ ಹೇಳಬಾರದು ಎಂದು ನಿರ್ಧರಿಸಿದ್ದಾಳೆ. ವೀರ್ ತನ್ನ ಮೇಲೆ ಇಟ್ಟಿರುವ ನಂಬಿಕೆ ಮತ್ತು ತನ್ನನ್ನು ತಿದ್ದಲು ಅವನು ಪಡುತ್ತಿರುವ ಶ್ರಮ ಅವಳಿಗೆ ಅರ್ಥವಾಗಿದೆ. ಅಂದು ರಾತ್ರಿ ವೀರ್ ನಿದ್ದೆ ಮಾಡುತ್ತಿರುವಾಗ ಸಂಪದ ಅವನ ಕೈಯನ್ನು ತನ್ನ ಕೈಯೊಳಗೆ ಹಿಡಿದುಕೊಂಡು ಮನಸ್ಸಿನಲ್ಲೇ ಅಂದುಕೊಂಡಳು. ಸಂಪದ: ವೀರ್, ನೀನು ಯಾರು ಅಂತ ನನಗೆ ಗೊತ್ತು, ಆದರೆ ನೀನೇ ಈ ರಹಸ್ಯವನ್ನು ನನಗೆ ಹೇಳೋವರೆಗೂ ನಾನು ಗೊತ್ತಿಲ್ಲದವಳಂತೆಯೇ ಇರ್ತೀನಿ. ನಿನ್ನ ಈ ಬಡವ ವೇಷದ ಪ್ರೀತಿಯ ನನಗೆ ಸಾಕು. ಆದರೆ ನನಗೆ ಏನಾದರೂ ಸಂಕಷ್ಟ ಬಂದಾಗ ನಾನು ಏನು ಮಾಡ್ತೀಯ ಅಂತ ನೋಡ್ತೀನಿ.
ಲೈಲಾ ಈಗ ಪೂರ್ತಿ ಬದಲಾದಂತೆ ನಟಿಸುತ್ತಿದ್ದಾಳೆ. ಅವಳು ಈಗ ಸಮಾಜ ಸೇವಕಿಯ ವೇಷ ತೊಟ್ಟು ಸಂಪದಾಳ ಶಾಲೆಗೆ ಭೇಟಿ ನೀಡುತ್ತಿದ್ದಾಳೆ. ಇದು ಅವಳ ಅಸಲಿ ಬದಲಾವಣೆಯಲ್ಲ, ಬದಲಿಗೆ ಸಂಪದಾಳ ಮೂಲಕ ವೀರ್ನ ಸಾಮ್ರಾಜ್ಯವನ್ನು ಪ್ರವೇಶಿಸುವ ಒಂದು ತಂತ್ರ. ಲೈಲಾ, ಸಂಪದ, ನಾನು ನನ್ನ ತಪ್ಪು ತಿಳಿದುಕೊಳ್ಳೋಕೆ ಈ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ಮತ್ತು ಊಟ ಕೊಡೋಕೆ ನಿರ್ಧರಿಸಿದ್ದೀನಿ. ಪ್ಲೀಸ್ ನನಗೆ ಒಂದು ಅವಕಾಶ ಕೊಡಿ. ಸಂಪದ ಇದನ್ನು ನಂಬಿ ಅವಳಿಗೆ ಅವಕಾಶ ನೀಡಿದಳು. ಆದರೆ ಲೈಲಾ ಬಂದ ಉದ್ದೇಶವೇ ಬೇರೆ. ವೀರ್ ಬಗ್ಗೆ ಪತ್ತೆ ಹಚ್ಚುವುದು ಅವಳ ಗುರಿ. ಮರುದಿನ ಬೆಳಿಗ್ಗೆ ವಟಾರದ ಗೇಟ್ ಬಳಿ ಪೊಲೀಸ್ ಜೀಪ್ ಬಂದು ನಿಂತಿತ್ತು. ಸಂಪದಾಳ ಅಪ್ಪ ಕೃಷ್ಣ ಅವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಂಬ ಸುದ್ದಿ ಹರಡಿತು. ಸಂಪದ ಆತಂಕದಿಂದ ಕುಸಿದು ಬಿದ್ದಳು. ಸಂಪದ, ವೀರ್ ಅಪ್ಪನನ್ನು ಪೊಲೀಸರು ಕರ್ಕೊಂಡು ಹೋಗಿದ್ದಾರಂತೆ, ಏನೋ ಫ್ರಾಡ್ ಕೇಸ್ ಅಂತ ಹೇಳ್ತಿದ್ದಾರೆ. ಪ್ಲೀಸ್ ವೀರ್, ಏನಾದರೂ ಮಾಡು, ಅಪ್ಪನನ್ನ ಉಳಿಸ್ಕೊಡು. ವೀರ್ ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿದ. ಅವನಿಗೆ ಗೊತ್ತು ಇದು ಜಗನ್ ಕೆಲಸ ಎಂದು. ಈಗ ಅವನು ತನ್ನ ಡೆಲಿವರಿ ಬಾಯ್ ವೇಷದಲ್ಲಿ ಇದ್ದರೆ ಅಪ್ಪನನ್ನು ಉಳಿಸಲು ಸಾಧ್ಯವಿಲ್ಲ. ಅವನು ತನ್ನ ಫೋನ್ ತೆಗೆದು ರಹಸ್ಯವಾಗಿ ಆರ್ಯನ್ಗೆ ಮೆಸೇಜ್ ಮಾಡಿದ. ದಿ ಈಗಲ್ ಹ್ಯಾಸ್ ಲ್ಯಾಂಡೆಡ್. ಸ್ಟಾರ್ಟ್ ದಿ ಆಪರೇಷನ್ ಲಯನ್ಸ್ ಡೆನ್. ನೋ ಮೋರ್ ಹೈಡ್ ಅಂಡ್ ಸಿಕ್. ವೀರ್ ಸಂಪದಾಳ ಕಡೆ ತಿರುಗಿ ಅಂದ. ಸಂಪದ, ಗಾಬರಿ ಆಗ್ಬೇಡ, ನಿನ್ನ ಅಪ್ಪನಿಗೆ ಏನೂ ಆಗಲ್ಲ. ಈ ವೀರ್ನ ಶಕ್ತಿ ಏನು ಅಂತ ತೋರಿಸೋ ಸಮಯ ಬಂದಿದೆ. ನಡಿ ನನ್ನ ಜೊತೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.